ಸುಬ್ರಹ್ಮಣ್ಯ ಮುಕ್ತಿಧಾಮಕ್ಕೆ ಮುಕ್ತಿ ಯಾವಾಗ? ಕುಕ್ಕೆ ಸುಬ್ರಹ್ಮಣ್ಯದ ಮುಕ್ತಿಧಾಮದಲ್ಲಿ ಮೂಲಭೂತ ವ್ಯವಸ್ಥೆಗಳ ಕೊರತೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆಯೂ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸೂಕ್ತ ಕ್ರಮವಾಗಿಲ್ಲ ಎಂಬುದು ಸ್ಥಳೀಯರ ಆರೋಪ. ಇಂದು ಸುಬ್ರಹ್ಮಣ್ಯದ ಆಟೋ ಚಾಲಕ ಹಾಗೂ ಊರಿನ ಪರಿಚಿತ ವ್ಯಕ್ತಿಯಾಗಿದ್ದ ಮಾಧವ ಪೂಜಾರಿ, ಸ್ನೇಕ್ ಮಾಧವ ಎಂದೇ ಹೆಸರುವಾಸಿಯಾಗಿದ್ದ ವ್ಯಕ್ತಿಯ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಮುಕ್ತಿಧಾಮದ ಅವ್ಯವಸ್ಥೆ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ. ಮುಕ್ತಿಧಾಮದಲ್ಲಿದ್ದೇನೆ. ಒಂದಲ್ಲ ಒಂದು ದಿನ ನಾವು ಮುಕ್ತಿ ಪಡೆಯಲೇಬೇಕು, ಅಲ್ಲಿ ಹೋಗಲೇಬೇಕು. ಇದು ದಹನ ಭೂಮಿ. ಇವತ್ತು ಒಬ್ಬರ ಶವ ಬಂದಿದೆ, ದಹನ ಆಗ್ತಾ ಇದೆ. ಇಲ್ಲಿ ಬರುವಾಗ ನಾವು ದಾರಿಯಲ್ಲಿ ತುಂಬ ಕೆಟ್ಟಿದೆ ದಾರಿ. ನಂತರ ಇಲ್ಲಿ ನಾವು ದಹನ ಭೂಮಿಗೆ ಬಂದಾಗ ಒಳಗಡೆ ನೋಡಿದಾಗ ಒಂದಷ್ಟು ರೂಮುಗಳು ಖಾಲಿವೆ. ತುಂಬ ಚೆನ್ನಾಗಿ ಕಟ್ಟಡ ಕಟ್ಟಿದ್ದಾರೆ. ವ್ಯವಸ್ಥೆಗಳು ಹಿಂದೆ ಕೆಲವು ವರ್ಷಗಳ ಹಿಂದೆ ಚೆನ್ನಾಗಿದ್ದಿರ್ಬೋದು, ಚೆಂದ ಕಾಣ್ತಾ ಇದೆ. ಬಟ್ ಈಗ ಅದನ್ನು ನೋಡಿದಾಗ ತುಂಬ ಆಶ್ಚರ್ಯ ಆಗ್ತದೆ ಮತ್ತು ತುಂಬ ಬೇಸರವಾಗ್ತಾ ಇದೆ. ಒಂದಷ್ಟು ಈ ಗೆರಟೆಗಳನ್ನು ರಾಶಿ ಆಗಿದೆ. 10-15 ಗೋಣಿ ಗೆರಟೆ ಇದೆ. ಕೇಳಿದಾಗ ದೇವಸ್ಥಾನದವರು ಕೊಟ್ಟಿದ್ದಾರೆ ಅಂತ ಅಂದರು. ತುಂಬ ಸಂತೋಷ ಪಟ್ಟಿದ್ದಕ್ಕೆ ಅವರು ಶ್ಲಾಘನೀಯ ಕೆಲಸ ಅವರು ಮಾಡಿದ್ದಾರೆ. ಆದರೆ ಅದನ್ನು ಸರಿಯಾಗಿ ಯಾರಿಗೆ ಬೇಕೋ ಅದನ್ನು ಹಾಗೆ ತಲುಪುವಾಗಿ ಹೇಗೆ ಮಾಡಲಿಲ್ಲ ಗೊತ್ತಿಲ್ಲ. ಅದನ್ನು ಅಟ್ಲೀಸ್ಟ್ ಆ ರೂಮಲ್ಲಿ ಇಟ್ಟರೆ, ರೂಮ್ ಕೂಡ ಖಾಲಿ ಇದೆ, ಅಲ್ಲಿ ಇಡ್ಬೋದಿತ್ತು. ಪಕ್ಕದಲ್ಲಿ ಸೌದೆ ನೀರು ಬಿದ್ದು ಹಾಳಾಗಿ ಹೋಗಿದೆ. ಅಟ್ಲೀಸ್ಟ್ ಬಂದ ಹೆಣವನ್ನು ಸುಡಬೇಕಲ್ಲ, ಅದಕ್ಕೆ ಸೌದೆಯ ವ್ಯವಸ್ಥೆ ಅದನ್ನು ಸ್ವಲ್ಪ ಸರಿಯಾಗಿ ಇಟ್ಟರೆ ಅದು ಕೂಡ ಆಗ್ತದೆ. ಇಷ್ಟೊಳಗೆ ಯಾವುದೇ ಅದಕ್ಕೇನು ಹಣ ತಗೊಳ್ತಾರೆ, ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಕನಿಷ್ಠ ಶುಲ್ಕ ಇರ್ಬೋದು. ಆದರೆ ದಯವಿಟ್ಟು ಒಂದು ವಿನಂತಿ, ಇದನ್ನು ಸ್ವಲ್ಪ ಸರಿಯಾಗಿಟ್ಟರೆ ಖಂಡಿತ ಅದು ಒಳ್ಳೆಯದು. ಮುಕ್ತಿಧಾಮಕ್ಕೆ ಒಂದು ಮುಕ್ತಿಯನ್ನು ಕಲ್ಪಿಸಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಧೀನದಲ್ಲಿರುವ ಈ ಮುಕ್ತಿಧಾಮದಲ್ಲಿ ಶವ ಸಂಸ್ಕಾರಕ್ಕೆ ಅಗತ್ಯವಿರುವ ಮೂಲಭೂತ ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ದೇವಳದ ವತಿಯಿಂದ ಶವ ಸಂಸ್ಕಾರಕ್ಕೆ ಬಳಸಲು ತೆಂಗಿನ ಗೆರಟೆಗಳನ್ನು ನೀಡಲಾಗಿದೆ ಎಂಬ ಮಾಹಿತಿ ಇದ್ದು, ಮುಕ್ತಿಧಾಮದಲ್ಲಿ ಕೊಠಡಿಗಳ ವ್ಯವಸ್ಥೆ ಇದ್ದರೂ ಈ ಗೆರಟೆಗಳನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಎಲ್ಲೆಂದರಲ್ಲಿ ಮಳೆಯ ನೀರಿನ ನಡುವೆಯೇ ಗೆರಟೆಗಳನ್ನು ಇಟ್ಟಿರುವ ದೃಶ್ಯಗಳು ಕಂಡುಬಂದಿದ್ದು, ಶವ ಸಂಸ್ಕಾರಕ್ಕೆ ಬರುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದಲ್ಲದೆ ನಿರ್ಲಕ್ಷ್ಯತನವನ್ನು ಎತ್ತಿ ತೋರುತ್ತಿದೆ. ಈ ಹಿಂದೆಯೂ ಮುಕ್ತಿಧಾಮದ ಅವ್ಯವಸ್ಥತೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂಬುದು ಸ್ಥಳೀಯರ ಆರೋಪ. ಸುಬ್ರಹ್ಮಣ್ಯದ ಮೂಲಭೂತ ಸೌಕರ್ಯಗಳಲ್ಲಿ ಮುಕ್ತಿಧಾಮ ಕೂಡ ಬಹಳ ಮುಖ್ಯವಾದಂಥದ್ದು. ಹಾಗೆ ನಾವು ಸುಬ್ರಹ್ಮಣ್ಯದ ಮುಕ್ತಿಧಾಮ ಈ ಹಿಂದೆ ಹಲವಾರು ಹೋರಾಟದ ನಂತರ ಸುಬ್ರಹ್ಮಣ್ಯದ ದೇವಾಲಯದಿಂದ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವೀಗ ಇಲ್ಲಿ ಮುಕ್ತಿಧಾಮದಲ್ಲಿ ಇದ್ದೇವೆ. ಅಂದರೆ ನನ್ನ ಭಾವ ಅವರು ಸ್ನೇಕ್ ಮಾಧವ ಅಂತೇಳಿ ಹೆಸರುವಾಸಿಯಾಗಿದ್ದರು. ಎಲ್ರಿಗೂ ಬೇಕಿತ್ತು ಅವರು. ಅದೇ ಅವರು ತೀರಿ ಹೋದ ಟೈಮಲ್ಲಿ ಈಗ ಯಾರಿಗೂ ಇಲ್ಲಿನ ವ್ಯವಸ್ಥೆ ನೋಡುವಾಗ ಭಾರಿ ಬೇಜಾರಾಗ್ತದೆ ನಮಗೆ. ಇದಕ್ಕೆ ಮೊದಲು ನಮ್ಮ ಪುಟ್ಟಣ್ಣ KG ಅಂತ ಅವರು ತೀರಿ ಹೋದ ಟೈಮಲ್ಲಿ ನೀರು ಇರಲಿಲ್ಲ, ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಅದನ್ನೊಂದು ನಾವು ಇದೇ ಥರ ಒಂದು ಮೀಡಿಯಾದಲ್ಲಿ ಹಾಕುವಾಗ ನಮಗೂ ಸ್ವಲ್ಪ ಏನಾಗಿದೆ ಎಲ್ಲ ಏನೇನು ಕಮೆಂಟ್ ಎಲ್ಲ ಬಂತು. ಮತ್ತೆ ಅದೇ ಪ್ರಾಬ್ಲಮ್. ಇಲ್ಲಿ ಏನಿಲ್ಲ, ದೇವಸ್ಥಾನದಿಂದ ಕೊಡ್ತಾರೆ, ಎಲ್ಲ ಇದೆ. ಇಲ್ಲಿ ವ್ಯವಸ್ಥೆ ಯಾವುದಿಲ್ಲ. ನೋಡಿ ಅಲ್ಲೊಂದು ಥರಲ್ಲೊಮ್ಮೆ ತೋರಿಸಿ ನೋಡಿ, 20-30 ಗೋಣಿ ಇದೆ. ಅದನ್ನಿನ್ನು ಗೆರಟೆ ಅದಕ್ಕೆ ಹಾಕ್ಲಿಕ್ಕೆ ಆಗ್ತದೆ, ಅದನ್ನು ಆಗೋದಿಲ್ಲ. ಭಾರಿ ಸಮಸ್ಯೆ. ಮತ್ತು ರಸ್ತೆಯಲ್ಲಿ ಅದು ಬರುವಾಗೇ ಇಲ್ಲ. ಅನಿವಾರ್ಯದವರು ಏನಾದರೂ ಮಾಡಿಕೊಂಡು ಬರಬೇಕಾಗ್ತದೆ. ಅದಕ್ಕಂತ ಇಲ್ಲಿ ಹೋರಾಟ ಎಲ್ಲ ಏನು ಮಾಡಿದ್ರು ಒಮ್ಮೆಗೆ ಮಾತ್ರ. ಆಮೇಲೆ ಬರ್ತಾರೆ, ನೋಡು ಅದನ್ನೆಲ್ಲ ವ್ಯವಸ್ಥೆ ಮಾಡೋ ಅಂತ ಹೋಗ್ತಾರೆ. ಮತ್ತೆ ಕರೆಂಟಿದು ನೀರಿದ್ದೆಲ್ಲ ಕೇಳುವಾಗ ಹೇಳ್ತಾರೆ ಅದು ಮಂಗನ ಕಾಟ, ಮಂಗ ಬಂದು ಅದನ್ನು ತುಂಡು ಮಾಡೋದು, ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಮುಕ್ತಿಧಾಮಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರು ಬಂದು ಒಂದು ವೀಕ್ಷಣೆ ಮಾಡಿ ನೋಡಲಿ ಅವರೇ, ಆವಾಗ ಸತ್ಯತೆ ಅವರಿಗೆ ಗೊತ್ತಾಗ್ತದೆ. ಅದನ್ನು PDO ಪಂಚಾಯತ್ ಆದರೆ ಪಂಚಾಯತ್, PDO ದೇವಸ್ಥಾನದಾದರೆ ದೇವಸ್ಥಾನದವರು ಸಂಬಂಧಪಟ್ಟವರು ಯಾರ ಬಂದು ಅದಕ್ಕೆ ಒಂದು ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು. ಮಾಡದೆ ಏನಿಲ್ಲ, ಬೇಕಾದಷ್ಟು ಆದಾಯ ಇದೆ ದೇವಸ್ಥಾನಕ್ಕಾಗಲಿ ಪಂಚಾಯತಿಗಾಗಲಿ, ಅಲ್ಲ ಸರ್? ಹೌದು, ಒಂದು ವಿನಂತಿ ಅವರು ಒಂದು ವ್ಯವಸ್ಥೆ ಮಾಡಲಿ ಅಂತ ನನ್ನೊಂದು ವಿನಂತಿ. ಇನ್ನು ಮುಕ್ತಿಧಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸ್ಥಿತಿಯೂ ಕೇಳುವವರಿಲ್ಲ.
ಮಳೆಗಾಲದಲ್ಲಿ ರಸ್ತೆ ಮತ್ತಷ್ಟು ಹದಗೆಟ್ಟಿರುವುದರಿಂದ ಅಂತ್ಯ ಸಂಸ್ಕಾರಕ್ಕೆ ಬರುವ ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ತೊಂದರೆಯಾಗುತ್ತಿದೆ ಎನ್ನಲಾಗಿದೆ. ಮುಕ್ತಿಧಾಮದ ಸ್ವಚ್ಛತೆ ಹಾಗೂ ಗೆರಟೆಗಳನ್ನು ಸಂಗ್ರಹಿಸಲು ಸೂಕ್ತ ವ್ಯವಸ್ಥೆ, ಶವ ಸಂಸ್ಕಾರಕ್ಕೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳು ಹಾಗೂ ಸಂಪರ್ಕ ರಸ್ತೆಯನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಲ್ಲದೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಪಿಡಿಒ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಜನರ ಕೊನೆಯ ವಿಧಿವಿಧಾನಗಳಿಗೆ ಗೌರವಯುತ ವಾತಾವರಣ ಕಲ್ಪಿಸುವುದು ಸ್ಥಳೀಯ ಆಡಳಿತದ ಪ್ರಮುಖ ಜವಾಬ್ದಾರಿಯಾಗಿದೆ. ಹೀಗಿರುವಾಗ ಹಲವು ಬಾರಿ ಸಮಸ್ಯೆ ಗಮನಕ್ಕೆ ಬಂದಿದ್ದರೂ ಮುಕ್ತಿಧಾಮದ ಅವ್ಯವಸ್ಥೆ ಮುಂದುವರೆದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಮುಕ್ತಿಧಾಮದ ಮೂಲಭೂತ ಸೌಲಭ್ಯಗಳು ಹಾಗೂ ಸಂಪರ್ಕ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕಾಗಿದೆ. ಸಂಖ್ಯಾ ಗುಡ್ಡೆ, ಡಿಕೆ ಪಬ್ಲಿಕ್ ನ್ಯೂಸ್, ಸುಬ್ರಹ್ಮಣ್ಯ.